ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿನಲ್ಲಿ ಮಂತ್ಲಿ ಎಕ್ಸ್ಪೈರಿ, ಮಾರ್ಚ್ ಮಂತಿನ ಎಕ್ಸ್ಪೈರಿ ಕೂಡ ಅದೇ ರೀತಿಯಾಗಿ ಫೈನಾನ್ಷಿಯಲ್ ಇಯರ್ 2023-24ರ ಕೊನೆಯ ಎಕ್ಸ್ಪೈರಿ ಕೂಡ ಆಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಎಕ್ಸ್ಪೈರಿ ಆಗಿತ್ತು. ಎಂಥ ರ್ಯಾಲಿ ಆಯಿತು ಇವತ್ತು, ಅನ್ಬಿಲೀವಬಲ್ ರ್ಯಾಲಿ. ನಿನ್ನೆ ಮಾತಾಡ್ಕೊಂಡಿದ್ವಿ ಇನ್ವರ್ಸ್ H&S ಆಗುತ್ತಾ ಏನು ಕತೆ ಅಂತ. ಆಯಿತು, ಅದಕ್ಕೆ ಮೂಮೆಂಟು ಕೂಡ ಕೊಡ್ತು. ಆದರೆ ಇವತ್ತು ಕ್ಯಾಪ್ಚರ್ ಮಾಡೋಕ್ಕಾಗಿದ್ರೆ ವೆಲ್ ಆ್ಯಂಡ್ ಗುಡ್. ಕೆಲವರಿಗೆ ಕ್ಯಾಪ್ಚರ್ ಮಾಡೋಕ್ಕಾಗದಲ್ಲೇ ಇರ್ಬೋದು. ಕೆಲವರು ಕೊನೆ ಟೈಮಲ್ಲಿ ಒಂದು ಏನು ಕರೆಕ್ಷನ್ ಬಂತು ಅದರಲ್ಲಿ ₹5 ₹10 ಇದ್ದಿದ್ದು ನಮಗೆ ₹100-150 ಹೋಗಿದೆ ಅಂತಲೂ ಕಮೆಂಟ್ ಮಾಡಿದ್ರೆ ನೋಡಿ. ಎರಡೂ ಕಡೆ ಆಪರ್ಚುನಿಟಿ ಅನ್ನೋದು ಡೈಲಿ ಕೂಡ ಸಿಗ್ತಾ ಹೋಗುತ್ತೆ. ಒಂದೇ ದಿನದಲ್ಲಿ ಏನೂ ಬದಲಾವಣೆಗಳಾಗೋದಿಲ್ಲ. ಬಟ್ ಇಂಥ ದಿನಗಳು ಖಂಡಿತವಾಗ್ಲೂ ಬಂಪರ್ ದಿನಗಳಾಗಿರುತ್ತೆ. ಮಿಸ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ. ಹಾಗಂತ ನೀವು ಒಂದೇ ದಿನದಲ್ಲಿ ನಾನು ಇವತ್ತು ಫುಲ್ಲು ಬೆಟ್ ತೊಗೊಂಡಿದ್ದೀರಿ ಅಂತ ಆ ರೀತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಒಂದು ಕನ್ಸಿಸ್ಟೆಂಟಾಗಿ ಯಾವ ರೀತಿಯಾಗಿ ಟ್ರೇಡ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಹೋಗೋಣ. ಒಂದು ದಿನ ಅಥವಾ ಒಂದು ವಾರದಲ್ಲಿ ಏನೋ ಒಂದು ಚೇಂಜಸ್ ಆಗುತ್ತೆ ಅನ್ನೋದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಲ್ಲೇ ಇರೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇವತ್ತು ನೀವು ನೋಡೋದಾದರೆ ಓವರ್ ಆಲ್ ಸೆಕ್ಟರಿಂದ ಇವತ್ತು ಪುಷ್ ಬಂದಿರೋ ಥರ ಕಾಣಿಸ್ತಾ ಇದೆ. ಆದರೆ ಹೀಟ್ ಮ್ಯಾಪು ಅಪ್ಡೇಟ್ ಆಗಿಲ್ಲ ನನ್ನ ಪ್ರಕಾರ. ಯಾಕೆಂದರೆ 28ನೇ ತಾರೀಕು ಇವತ್ತಿಂದ UPL ಆಚೆ ಹೋಗಬೇಕಿತ್ತು, ಶ್ರೀರಾಮ್ ಫೈನಾನ್ಸ್ ಒಳಗಡೆ ಬರಬೇಕಿತ್ತು. ಇದು ಒಂದೆರಡು ದಿನ ತಗೋಬೋದು. ಮೋಸ್ಟ್ಲಿ ಮುಂದಿನ ಸೋಮವಾರದಷ್ಟೊತ್ತಿಗೆ ಹೀಟ್ ಮ್ಯಾಪ್ ಅಪ್ಡೇಟ್ ಆಗ್ಬೋದು ಟ್ರೇಡಿಂಗ್ ವ್ಯೂನಲ್ಲಿ. ಸೊ ಇವತ್ತು ನೀವು ನೋಡೋದಾದರೆ HDFC ಬ್ಯಾಂಕ್, ರಿಲಯನ್ಸ್ ಎಲ್ಲ ಫ್ಲಾಟ್ ಆಗಿತ್ತು. ಆದರೆ ಸೆಕ್ಟರಲ್ಲಿ ಬೇರೆ ಕಡೆಯಿಂದ ಮೂವ್ಮೆಂಟ್ ಬಂತು. ಬಜಾಜ್ ಫೈನಾನ್ಸಲ್ಲಿ ಅನ್ಬಿಲೀವಬಲ್ ರ್ಯಾಲಿ 4.4% ಹೋಗಿತ್ತು ಒಂದು ಕಾಲದಲ್ಲಿ ಮೂವ್ಮೆಂಟ್ ಇದು. ಸೊ ನೋಡೋದಾದ್ರೆ ಇವತ್ತು ಬಜಾಜ್ ಫಿನ್ ಸರ್ವಿಸ್ ಅಂತ ಹೇಳ್ತಾ ಇದೆ ಹೀಟ್ ಮ್ಯಾಪ್ ಪ್ರಕಾರ ಆನ್ ಎ ಕ್ಲೋಸಿಂಗ್ ಬೇಸಿಸ್ 3.87% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಬಜಾಜ್ ಫಿನ್ ಸರ್ವಿಸ್ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಗ್ರಾಸಿಮಲ್ಲೂ ಕೂಡ 3% ಮೇಲ್ಗಡೆ ಮೂವ್ಮೆಂಟ್ ಬಂದಿದೆ. ಬಜಾಜ್ ಫೈನಾನ್ಸಲ್ಲೂ ಕೂಡ 3% ಮೇಲ್ಗಡೆ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಹೀರೋ ಮೋಟರ್ ಕಾಪಲ್ಲಿ ಕೂಡ 3%. ನೋಡಿ, 4 ಸ್ಟಾಕ್ ನಿಫ್ಟಿ 50 ಸ್ಟಾಕ್ ಇವತ್ತು 3%ಗಿಂತನೂ ಜಾಸ್ತಿ ಮೂವ್ಮೆಂಟ್ ಬಂದಿರೋದು ಕಾಣಿಸ್ತಾ ಇದೆ. ಹಾಗಾದರೆ ಟಾಪ್ ಲೂಸರ್ ಅಂದರೆ ಯಾವುದು ಇವತ್ತು ಹುಡುಕಬೇಕು ಅಂತ ಅನಿಸ್ತಾ ಇದೆ. ಟಾಪ್ ಲೂಸರ್ ಯಾವುದು ಕಾಣಿಸ್ತಾನೆ ಇಲ್ಲ ನನಗೆ. ಆಕ್ಸಿಸ್ ಬ್ಯಾಂಕ್ ಅಂತ ಕಾಣಿಸ್ತಾ ಇದೆ ಈ ಹೀಟ್ ಮ್ಯಾಪ್ ಪ್ರಕಾರ. ಬಟ್ ಈ ಹೀಟ್ ಮ್ಯಾಪ್ ಯಾಕೋ ನನಗೆ ಅನುಮಾನ ಇದೆ, ಇವತ್ತು ಸ್ವಲ್ಪ ಅಪ್ಡೇಟ್ ಆಗಿರೋದು ಸರಿ ಇಲ್ಲದಲ್ಲೇ ಇರ್ಬೋದು. ಸೊ ಮೇಯ್ನ್ ಆಗಬೇಕು ಅಂದರೆ ಐ ಥಿಂಕ್ ನಿನ್ನೆ ಆನಂದ್ ಅವರು ಕಮೆಂಟ್ ಮಾಡಿ ಕೇಳಿದರು, ಸರ್ ಒಂದು ಪಾಯಿಂಟ್ ನಿಫ್ಟಿನಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ ಮೂವ್ಮೆಂಟ್ ಆಗಬೇಕು ಅಂತಂದರೆ ಎಷ್ಟು ದುಡ್ಡು ಬೇಕು ಅಂತ ನೀವು ಕೇಳಿದಿರಾ. ಸ್ವಲ್ಪ ಕಷ್ಟಕರವಾದ ಪ್ರಶ್ನೆ ಆನ್ಸರ್ ಮಾಡಲಿಕ್ಕೆ. ನನಗೆ ಏನು ತೋರಿಸಿರ್ತೋ ಅದನ್ನ ಹೇಳಕ್ಕೆ ಹೋಗ್ತೀನಿ ನೋಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ನಿಫ್ಟಿ ಇಂಡೆಕ್ಸಲ್ಲಿ ಒಂದು ಇಂಡೆಕ್ಸೋಗ್ರಾಮ್ ಅಂತ ಸಿಗುತ್ತೆ. ಇದನ್ನ ನಾನು ನಿಫ್ಟಿ 50 ಸ್ಥಾನಪಟ್ಟಿ ಹೇಗೆ ನಿರ್ಧಾರ ಆಗುತ್ತೆ ಅಂತ ಒಂದು ಶಾರ್ಟ್ ಸೀರೀಸಲ್ಲಿ ವಿಡಿಯೋ ಮಾಡಿಕೊಟ್ಟಿದ್ದೀನಿ. ಜೊತೆಗೆ HDFC ಬ್ಯಾಂಕ್ ಮುಂದಿನ ಕತೆ ಏನು ಅಂತ ನಾವು ಮಾತಾಡಬೇಕಾದ್ರೂ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೆ ನಿಮಗೆ, ಕಾಂಟ್ರಿಬ್ಯೂಷನ್ ಎಷ್ಟು ಕೊಡುತ್ತೆ ಅಂತ. ಇದು ಏನು ಹೇಳುತ್ತೆ ಅಂದರೆ, ಎವ್ರಿ 6 ಮಂತ್ಸ್ ಒಂದು ಇವರು ಏನು ಮಾಡ್ತಾ ಇರ್ತಾರೆ, ನಿಫ್ಟಿನ ರೀಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಬೇಸ್ಡ್ ಆನ್ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಗ್ಗೆ. ಇದ್ರ ಬಗ್ಗೆ ನಾನು ಆಗಲೇ ಹೇಳ್ದಂಗೆ ಡೀಟೇಲ್ ಆಗಿ ನಾನು ಶಾರ್ಟ್ ಸೀರೀಸಲ್ಲಿ ಮಾತಾಡಿದ್ದೀನಿ. ಆ ವಿಡಿಯೋನ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಸೊ ಸದ್ಯಕ್ಕೆ ನೀವು ನೋಡಿದ್ರೆ ಮೊನ್ನೆ ರೀಬ್ಯಾಲೆನ್ಸ್ ಮಾಡಿದ್ರಲ್ವ ಜನವರಿನಲ್ಲಿ, ಅದರ ಆಧಾರದಲ್ಲಿ ನೋಡೋದಾದ್ರೆ ನೋಡಿ, ಈ 10 ಕಂಪನಿಗಳು ಟಾಪ್ ಕಾಂಟ್ರಿಬ್ಯೂಟರ್ ಆಗಿರುತ್ತೆ ನಿಫ್ಟಿಗೆ. ಅಂದರೆ ವೆಯ್ಟೇಜ್ ಅಂತ ಕರಿತೀವಿ. ಈಗ HDFC ಬ್ಯಾಂಕು 10.97% ವೆಯ್ಟೇಜ್ ಹೊಂದಿದೆ ನಿಫ್ಟಿ 50ನಲ್ಲಿ, ಹೈಯೆಸ್ಟ್ ವೆಯ್ಟೇಜ್ ಹೊಂದಿರುವಂಥ ಸ್ಟಾಕ್ ಆಗಿದೆ. ಅದರ ನಂತರ ಸ್ಥಾನದಲ್ಲಿ ರಿಲಯನ್ಸ್ ಇದೆ, 10.28% ಇದೆ. ಆ ನಂತರ ICICI ಬ್ಯಾಂಕ್ ಇದೆ, ಇನ್ಫೋಸಿಸ್ ಇದೆ, ಈ ರೀತಿಯಾಗಿದೆ. ಸೊ ಮೊದಲ 5 ಕಂಪ್ನಿಗಳು ನೀವು ನೋಡೋದಾದರೆ ಸರಿಸುಮಾರು ಈ 5 ಕಂಪ್ನಿಗಳಿಂದಲೇ ನಮಗೆ 35% ಕಾಂಟ್ರಿಬ್ಯೂಷನ್ ಬರ್ತಾ ಇರೋದು ಕಾಣಿಸ್ತಾ ಇದೆ ಅಲ್ವಾ, ಯಾವುದರಲ್ಲಿ, ನಿಫ್ಟಿ 50ನಲ್ಲಿ 35-40% ಕಾಂಟ್ರಿಬ್ಯೂಷನ್ ಇದರಿಂದನೇ ಇದೆ. ಅಂದರೆ ಅರ್ಥ ಏನು ಅಂತಂದರೆ, ಇಷ್ಟು ಸ್ಟಾಕ್ಗಳಲ್ಲಿ, ಮೊದಲ 5 ಸ್ಟಾಕ್ಗಳಲ್ಲಿ ಒಂದು ಪಾಯಿಂಟ್ ಏನಾದರೂ ಮೂವ್ ಆಯಿತು ಅಂತಂದರೆ ನಿಫ್ಟಿ ಅರ್ಧ ಪಾಯಿಂಟ್ ಮೂವ್ ಆಗುತ್ತೆ ಅಂತ. ಯಾಕೆಂದರೆ ಒಟ್ಟಾರೆ ಸೇರಿ ಒಂದು 40-50% ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅಂದರೆ ಈಗ ನೋಡಿ, ಇಲ್ಲಿ 10, 20, 27, 6, 33, 4, 37 ಸರಿ ಸುಮಾರು 40 ಇದೆ. ಸೊ 40 ಅಂದರೆ ಒಂದು ಪಾಯಿಂಟ್ ಏನಾದರೂ ಈ ಸ್ಟಾಕ್ಗಳಲ್ಲಿ ಮೇಲ್ಗಡೆ ಹೋಯಿತು ಅಂತಂದರೆ ನಿಫ್ಟಿ ಕೂಡ 0.4 ಪಾಯಿಂಟ್ಸ್ ಅಂದರೆ 40 ಪೈಸೆ ಅಷ್ಟು ನಿಮಗೆ ಮೇಲ್ಗಡೆ ಹೋಗುತ್ತೆ. ಅದೇ ರೀತಿ ಕೆಳಗಡೆ ಬಂದರೂ ಕೂಡ ಅದೇ ರೀತಿ ಕೆಳಗಡೆ ಬರುತ್ತೆ. ಇದು ವೆಯ್ಟೇಜ್ ಗೊತ್ತಿರಬೇಕಾಗಿರುವಂಥದ್ದು ಯಾವ ರೀತಿ ಅಂತ. ಹೀಗಿದ್ದಾಗ ಅಮೌಂಟ್ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ನಾವೇನು ಅಸಂಪ್ಷನ್ ತೊಗೊತಾ ಇದ್ದೀವಿ, ಇಲ್ಲಿ ಈ 5 ಸ್ಟಾಕ್ಗಳು ಮೂವ್ಮೆಂಟ್ ಆದರೆ ಅಂತ ತೊಗೊತಾ ಇದ್ವಿ. ಬಟ್ ಈ 5 ಸ್ಟಾಕ್ಗಳು ಮೂವ್ಮೆಂಟ್ ಆಗೇನೆ ಕಾಂಟ್ರಿಬ್ಯೂಟ್ ಆಗಬೇಕು ಅಂತಿಲ್ಲ. ನಿಫ್ಟಿ 50ನಲ್ಲಿ ಇವಾಗ ಯಾವುದೋ ಒಂದು 30ನೇ ಸ್ಥಾನದಲ್ಲಿರುವಂಥ ಒಂದು ಕಂಪ್ನಿ ಇದೆ ಅಂತ ಅನ್ಕೋಣ ನಿಫ್ಟಿ 50ನಲ್ಲಿ. ಅದು ಇವತ್ತೊಂದು 3-4% ಮೂವ್ಮೆಂಟ್ ಆದ್ರೂ ನಿಫ್ಟಿಗೆ ಒಂದು ಪುಷ್ ಬರುತ್ತಲ್ವ. ಸೊ ನಿಖರವಾಗಿ ಇಷ್ಟೇ ಅಮೌಂಟ್ ಬೇಕು ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನ ಟ್ರ್ಯಾಕ್ ಮಾಡೋದಕ್ಕೂ ನಿಮ್ಗೆ ಏನು ಮಾಡ್ತಾರೆ, ಟಾಪ್ ಗೇನರ್, ಟಾಪ್ ಲೂಸರ್ ಅಂತ ನಮಗೆ ಎಲ್ಲಿ NSE ವೆಬ್ಸೈಟಲ್ಲಿ ಸಿಗುತ್ತೆ. ಇವತ್ತು ಯಾವುದು ಟಾಪ್ ಗೇನರ್ ಆಗಿತ್ತು, ಯಾವುದು ಟಾಪ್ ಲೂಸರ್ ಆಗಿತ್ತು ನಿಫ್ಟಿನಲ್ಲಿ ಅಂತ. ಇದು ಆನ್ ಎ ಕ್ಲೋಸಿಂಗ್ ಬೇಸಿಸ್ ಹೇಳಿಲ್ಲ. ಇಲ್ಲಿ ನೋಡಿ 4.42 ಅಂತಿದೆ. ಅಲ್ಲಿ ನೋಡಿದ್ರೆ ನಮಗೆ ಹೀಟ್ ಮ್ಯಾಪಲ್ಲಿ ಬೇರೆನೇ ತೋರಿಸ್ತಾ ಹೋಯಿತು. ಬಟ್ ಅದು ಕ್ಲೋಸಿಂಗ್ ಸೆಟಲ್ಮೆಂಟ್ ಆಗಿರೋದಿಲ್ಲ, ಹಾಗಾಗಿ ವೆಯ್ಟ್ ಮಾಡಬೇಕು. ಸೊ ಕರೆಕ್ಷನ್ ಆಗಿದೆ, ಲಾಸ್ಟ್ ಮೂಮೆಂಟಲ್ಲಿ ಗ್ರಾಸಿಮಲ್ ಕರೆಕ್ಷನ್ ಬಂದಿದೆ. ಮೋಸ್ಟ್ಲಿ NSE ಇನ್ನೂ ವೆಬ್ಸೈಟ್ ಅಪ್ಡೇಟ್ ಆಗಿಲ್ಲ ಇದರಲ್ಲಿ. ಬಟ್ ಇದು ನಿಮ್ಗೆ ಗೊತ್ತಿರುತ್ತೆ ಟಾಪ್ ಗೇನರ್ಸ್ ಯಾವುದು, ಟಾಪ್ ಲೂಸರ್ ಯಾವುದು ಅಂತ ತೋರಿಸುವಂಥದ್ದು. ಬಟ್ ಇಂಡೆಕ್ಸಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದು ಯಾವುದು ಅಂತ ನೋಡಬೇಕು ಅಂದರೆ ಇನ್ನೂ ಒಂದಿದೆ ನಿಮಗೆ. ಇದನ್ನ ನೀವು ಹುಡುಕಬೇಕು. ಇದನ್ನ ನಾನು ಲಿಂಕ್ನ ಇವತ್ತು ಪಿನ್ ಮಾಡಿರ್ತೀನಿ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ. ಇದು ಇಂಡೆಕ್ಸಿಗೆ ಯಾವುದು ಪರ್ಸೆಂಟೇಜ್ ಚೇಂಜ್ ಆಗೋಕ್ಕೆ ಕಾರಣ ಆಯಿತು ಅಂತ. ಟಾಪ್ ಗೇನರ್, ಟಾಪ್ ಲೂಸರ್ ಅಲ್ಲ ನೋಡಿ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಟಾಪ್ ಗೇನರ್, ಟಾಪ್ ಲೂಸರ್ ಅಂತ ನಾವು ಮಾತಾಡೋದೇನು, ಯಾವುದು ಹೈಯೆಸ್ಟ್ ಮೂಮೆಂಟ್ ಆಗಿದೆ, ಯಾವುದು
ಹೈಯೆಸ್ಟ್ ಮೂವ್ಮೆಂಟ್ ಆಗಿದೆ, ಯಾವುದು ಟಾಪ್ ಲೂಸರ್ ಅಂದರೆ ಯಾವುದು ಹೈಯೆಸ್ಟ್ ಕೆಳಗಡೆ ಮೂವ್ಮೆಂಟ್ ಆಗಿದೆ ಅನ್ನೋದನ್ನ ನಾವು ಟಾಪ್ ಗೇನರ್ ಟಾಪ್ ಲೂಸರ್ ಅಂತೀವಿ. ಬಟ್ ಇಂಡೆಕ್ಸ್ ಮೂವ್ಮೆಂಟ್ ಆಗೋಕ್ಕೆ ಅಂತಂದರೆ ಯಾವುದು ಮೂಮೆಂಟಿಂದ ಜಾಸ್ತಿ ಇವತ್ತು ಇಂಡೆಕ್ಸ್ ಮೇಲೆ ಹೋಯಿತು ಅಥವಾ ಇಂಡೆಕ್ಸ್ ಕೆಳಗೆ ಬಂತು ಅನ್ನೋದು, ಡ್ರ್ಯಾಗ್ ಮಾಡೋದು ಮತ್ತು ಪುಲ್ ಮಾಡೋದು ಯಾವ್ದು ಮಾಡಿದೆ ಅಂತ ಇವತ್ತು ನೋಡೋದಾದರೆ ICICI ಬ್ಯಾಂಕ್ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ದಂಗೆ ICICI ಬ್ಯಾಂಕಲ್ಲಿ ಎಲ್ಲಿ ಬರುತ್ತೆ ನೋಡಿ, ಮೊದಲ ಮೂರನೇ ಅತಿ ಹೆಚ್ಚು ಕಾಂಟ್ರಿಬ್ಯೂಟರ್ ಯಾವುದು ICICI ಬ್ಯಾಂಕೇ. ಹಾಗಾಗಿ ICICI ಬ್ಯಾಂಕಲ್ಲಿ ಚೆನ್ನಾಗಿ ಮೂವ್ಮೆಂಟ್ ಆದರೆ ನಿಫ್ಟಿ ತುಂಬ ಫಾಸ್ಟಾಗಿ ಮೇಲ್ಗಡೆ ಹೋಗುತ್ತೆ. ಅಂದರೆ 7% ಕಾಂಟ್ರಿಬ್ಯೂಷನ್ ಇದೆ ICICI ಬ್ಯಾಂಕಿಂದು ಯಾವುದರಲ್ಲಿ, ನಮ್ಮ ನಿಫ್ಟಿ 50ನಲ್ಲಿ. ಸೊ ಹಾಗಾಗಿ ಇವತ್ತು ನಮಗೆ ನೋಡಿ ಇವಾಗ ಅಪ್ಡೇಟ್ ಆಯಿತು, ಅಪ್ಡೇಟ್ ಆಗಿರಲಿಲ್ಲ ಅನ್ಸುತ್ತೆ ಮೊದಲು. ಸೊ ಈಗ ನೋಡೋದಾದರೆ ಏನಾಯಿತು, ನಿಫ್ಟಿ 50ನಲ್ಲಿ ಯಾವುದು ಅಂತ ತೋರಿಸ್ತಾ ಇದೆ, SBI ಅಂತ ಹೇಳ್ತಾ ಇದೆ. ಸೊ ಇವಾಗ SBI ನೋಡಿ, ಅದೇ ನಾನು ಹೇಳಿದ್ನಲ್ಲ ಸ್ವಲ್ಪ ಅಪ್ಡೇಟ್ ಆಗಿರಲ್ಲ, ನಾನು ಕ್ಲೋಸಿಂಗ್ ಬೇಸಿಸಲ್ಲಿ 3:30 ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ತೊಗೊತಾರೆ, ನನ್ನ ಪೇಜ್ ರಿಫ್ರೆಶ್ ಆಗಿರಲಿಲ್ಲ ಅನ್ಸುತ್ತೆ. ಬಹುಶಃ ಈಗ ಟಾಪ್ ಗೇನರ್ ಟಾಪ್ ಲೂಸರ್ ನಾವು ರಿಫ್ರೆಶ್ ಮಾಡಿದ್ರು ನಮಗೆ ರಿಫ್ರೆಶ್ ಆಗಿ ಕಾಣಿಸ್ಬೋದು. ಮೊದಲು ಗ್ರಾಸಿಮ್ ಅಂತ ಹೇಳ್ತಾ ಇತ್ತು ನೋಡಿ 4.42% ಅಂತ, ಬಟ್ ಗ್ರಾಸಿಮ್ ಆದಂಗಿಲ್ಲ, ಯಾಕೆಂದರೆ ಹೀಟ್ ಮ್ಯಾಪಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಅವರು. ಹೀಟ್ ಮ್ಯಾಪಲ್ಲಿ ನಮ್ಗೆ ಯಾವುದು ಅಂತ ತೋರಿಸ್ತು ಇಲ್ಲಿ, ಇವತ್ತು ನಾವು ನೋಡಿದಾಗ ಬಜಾಜ್ ಫಿನ್ ಸರ್ವಿಸ್ ಅಂತ ತೋರಿಸ್ತಲ್ವಾ, ಬಜಾಜ್ ಫಿನ್ ಸರ್ವಿಸ್ 3.87% ಬಂದಿದೆ ಅಂತ. ನೋಡ್ತಗೋಣ ಏನಾರು ಅಪ್ಡೇಟ್ ಆಗುತ್ತೆ ಅಂತ. ಇನ್ನೂ NSE ವೆಬ್ಸೈಟ್ ತಿರುಗ್ತಾ ಇದೆ, ಅದು ನಿಂತ್ಕೊಂಡ್ರೆ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವತ್ತು ನೀವು ನೋಡೋದಾದರೆ ಇಲ್ಲ, ಇನ್ನೂ ಗ್ರಾಸಿಮ್ ಅಂತಲೇ ತೋರಿಸ್ತಾ ಇದೆ. ಮೋಸ್ಟ್ಲಿ ಈ ಪೇಜ್ ಇನ್ನೂ ಅಪ್ಡೇಟ್ ಆಗಿಲ್ಲ. ಆದರೆ ನೋಡಿ ಟಾಪ್ ಲೂಸರಲ್ಲಿ ಆಲ್ರೆಡಿ ಶ್ರೀರಾಮ್ ಫೈನಾನ್ಸ್ ಬಂದುಬಿಟ್ಟಿದೆ. ಅಂದರೆ UPL ಆಚೆ ಹೋಗಿದೆ, ಶ್ರೀರಾಮ್ ಫೈನಾನ್ಸ್ ಬರಬೇಕಿತ್ತು, ಅದು ಹೀಟ್ ಮ್ಯಾಪಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ ಡೇಟಾ ರಿಲೇಬಲ್ ಆಗಿ ಸಿಗುವಂಥದ್ದು ಸ್ವಲ್ಪ ಕಷ್ಟ, ವೆಯ್ಟ್ ಮಾಡಬೇಕು ನೀವು. ಬಟ್ ಇಂಡೆಕ್ಸ್ ಮೂವರ್ಸ್ ಇವತ್ತು ನೋಡೋದಾದರೆ SBI ಅಲ್ಲಿ ಎಷ್ಟು ಪರ್ಸೆಂಟ್ ಮೂವ್ಮೆಂಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಇವರು, 2.6% ಮೂವ್ಮೆಂಟ್ ಬಂದಿದೆ. 2.6% ಮೂವ್ಮೆಂಟ್ ಬಂದಿದ್ದಕ್ಕೆ ಎಷ್ಟು ಚೇಂಜ್ ಆಯಿತು ಅಂತ ಹೇಳ್ತಾ ಇದ್ದಾರೆ, ಸಾರಿ ನಿಫ್ಟಿ ಬ್ಯಾಂಕಿಗೆ ಚೇಂಜ್ ಆಯಿತು, ಅದಕ್ಕೆ ಅಪ್ಡೇಟ್ ಆಗಿದೆ. ನಿಫ್ಟಿ 50 ನೋಡೋದಾದರೆ SBI 2.6% 19 ರೂಪಾಯಿ ಇವತ್ತು ಮೇಲ್ಗಡೆ ಹೋಗಿದೆ ಅಂತ ಹೇಳಿದ್ದಾರೆ SBIನಲ್ಲಿ. ಅದು ಓವರ್ ಆಲ್ ಇಂಡೆಕ್ಸ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ನೋಡಿ ಇಲ್ಲಿ, 0.07%. ಇದನ್ನ ಯಾವ ರೀತಿ ಓದೋದು ಅಂದರೆ, ಈಗ ನೋಡಿ ಸರಿಸುಮಾರು 22,000ದಲ್ಲಿ ಇದೀವಿ ನಾವು. 22,000ಕ್ಕೆ ನಮಗೆ 1% ಅಂದರೆ ಎಷ್ಟಾಗುತ್ತೆ, 220 ಪಾಯಿಂಟ್ಗಳು ಮೂವ್ಮೆಂಟ್ ಆಗಬೇಕು. ಇವತ್ತು ಆಲ್ಮೋಸ್ಟ್ 1% ಮೂವ್ಮೆಂಟ್ ಆಗಿದೆ ನಿಫ್ಟಿನ, ಅದಕ್ಕಿಂತ ಜಾಸ್ತಿನೇ ಆಗಿದೆ. ಇಲ್ಲಿ ನೋಡಿ 0.92% ಅಂದರೆ 203 ಪಾಯಿಂಟ್, ಅಂದರೆ ಸರಿಸುಮಾರು 220 ಪಾಯಿಂಟ್ ಬಂದರೆ 1% ಅಂತ ಆಗುತ್ತಲ್ವಾ. ಈಗ ಆ 1%ಅಲ್ಲಿ 1% ಅಂದರೆ ನಿಮಗೆ ಕನ್ಫ್ಯೂಸ್ ಆಗೋದು, ಇದೇ ಥರ ಹೇಳಿದ್ರೆ 22 ಪಾಯಿಂಟ್ ಬೇಕು, ಅಂದರೆ 0.01 ಅಂತ ಆಗಬೇಕು, ಅಂದರೆ 0.10 ಆಗಬೇಕು ಅಂದರೆ ಇಲ್ಲಿ 22 ಪಾಯಿಂಟ್ ಆಗಬೇಕು. 0.07 ಅಂದರೆ 16 ಪಾಯಿಂಟ್ ಬಂದಿದೆ. ಸೊ ಇದಕ್ಕೆ ಆ್ಯಕ್ಚುಲಿ ಫಾರ್ಮುಲಾನೇ ಇದೆ ನಿಮಗೆ ಯಾವ ರೀತಿ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತ. ಬಟ್ ಅಮೌಂಟ್ ಅಂತ ಕೇಳಿದ್ರಲ್ಲ ಸರ್, ಅದಕ್ಕೋಸ್ಕರ ಎಲಾಬ್ರೇಟ್ ಮಾಡಬೇಕು ಅಂತ ಅನಿಸ್ತು. ಅಮೌಂಟ್ ಅಂತ ಈ ಥರ ಹೇಳೋಕ್ಕಾಗಲ್ಲ, ಯಾಕೆಂದರೆ ಯಾವ್ದು ಕಾಂಟ್ರಿಬ್ಯೂಷನ್ ಮಾಡೋದ್ರ ಮೂಲಕನೂ ಬೇಕಾದರೂ ನಿಫ್ಟಿ ಮೇಲ್ಗಡೆ ಕೆಳಗಡೆ ಹೋಗ್ಬೋದು. ಸೊ ಬೇಸಿಕಲಿ ನೀವು ಯಾವುದು ಟಾಪ್ ಗೇನರ್ ಟಾಪ್ ಕಾಂಟ್ರಿಬ್ಯೂಟರ್ ಯಾರು ಆಗ್ತಾ ಇದ್ದಾರೆ ಅಂತ ನೀವು ನೋಡೋದಾದರೆ, ಅದರಲ್ಲಿ 1 ಪಾಯಿಂಟನ್ನು ಮೂವ್ಮೆಂಟ್ ಮಾಡಿಸೋಕ್ಕೆ ಆಯಿತು ಅಂತಂದರೆ ನಿಫ್ಟಿನೂ ನಾವು 1 ಪಾಯಿಂಟ್ ಮೂವ್ಮೆಂಟು ಮೇಲ್ಗಡೆ ತೊಗೊಂಡೋದಂಗೆ ಲೆಕ್ಕ. ಬಟ್ ಡ್ರ್ಯಾಗರ್ಸು ಇರ್ತಾರೆ, ಗೇನರ್ಸು ಇರ್ತಾರೆ, ನೋಡಿದೆಲ್ಲ ಎಷ್ಟು ಕಾಂಪ್ಲೆಕ್ಸ್ ಇರುತ್ತೆ. ಅದಕ್ಕೆ ಬ್ರೋಕರೇಜ್ ಇಂಡಸ್ಟ್ರಿ ಅನ್ನೋದು ಅಷ್ಟು ಸುಲಭ ಇಲ್ಲ, ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರಬೇಕು, ಟ್ರ್ಯಾಕ್ ಮಾಡ್ತಾ ಇರಬೇಕು. ಎಸ್ಪೆಷಲಿ ಎಕ್ಸ್ಚೇಂಜ್ಗಳ ಕೆಲಸ ಆಗುತ್ತೆ ಇದು, ಬ್ರೋಕರೇಜ್ ಅನ್ನೋದಕ್ಕಿಂತ ಎಕ್ಸ್ಚೇಂಜ್ಗಳ ಕೆಲಸ ಆಗ್ತಾ ಹೋಗುತ್ತೆ. ಬಟ್ ಹೋಪ್ಫುಲಿ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊತೀನಿ. ಅಮೌಂಟ್ ಹೇಳೋದಕ್ಕಿಂತ ನೀವು ದಿನ ಬೇಕಾದರೆ ಈ ಮೂವರ್ಸಲ್ಲಿ ಬಂದುಬಿಟ್ಟು ಯಾವುದು ಇವತ್ತು ಕಾಂಟ್ರಿಬ್ಯೂಟ್ ಮಾಡ್ತು ಮೇಲೆ ಹೋಗೋಕ್ಕೆ, ಯಾವುದು ಕೆಳಗಡೆ ತರೋದು ಇರುತ್ತೆ. ಈ ಲಿಸ್ಟಲ್ಲಿ ನೀವು ನೋಡೋದಾದ್ರೆ ನೋಡಿ, ಇವತ್ತು ಬಜಾಜ್ ಬ್ರಿಟಾನಿಯಾಗಿಂತ ಆಕ್ಸಿಸ್ ಬ್ಯಾಂಕ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ 0.54% ಮೂವ್ಮೆಂಟ್ ಬಂದಿದೆ. ಬಟ್ ಇಂಡೆಕ್ಸ್ ಬೀಳೋದಕ್ಕೆ ಇದನ್ನ ನೀವು ಉಲ್ಟಾ ಓದಬೇಕು. ಸೊ ಇದರಲ್ಲಿ 0.24, 0.37, 0.64, 0.82 ಇಷ್ಟು ಡ್ರ್ಯಾಗ್ ಮಾಡಿದೆ. 1.68 ಡ್ರ್ಯಾಗ್ ಮಾಡಿದೆ ಅಂತ ಹೇಳ್ತಾ ಇದೆ ಯಾವುದು ಶ್ರೀರಾಮ್ ಫೈನಾನ್ಸು. ಸೊ ಈ ರೀತಿಯಾಗಿ ಹೊಸದಾಗಿ ಬಂದಿರೋ ಸ್ಟಾಕ್ಗಳು ಇವಾಗ ವೆಯ್ಟೇಜ್ ಜಾಸ್ತಿ ಇರ್ಬೋದು ಇದ್ರದ್ದು. ಸೊ ಈ ರೀತಿ ವೆಯ್ಟೇಜ್ ಮೇಲೆ ಹೋಗ್ತಾ ಹೋಗುತ್ತೆ, ಇದು ಎಷ್ಟು ಡ್ರ್ಯಾಗ್ ಮಾಡ್ತು ಡ್ರಾಪ್ ಮಾಡ್ತು ಅನ್ನೋದು ವೆಯ್ಟೇಜ್ ಮೇಲೆ ಹೋಗ್ತಾ ಹೋಗುತ್ತೆ. ಆ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. ಸೊ ಹೋಪ್ಫುಲಿ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊತೀನಿ. ಈಗ ವಾಪಸ್ಸು ನಮ್ಮ ಚಾರ್ಟ್ ಸ್ಟಾಕಿಗೆ ಬಂದ್ಬೋಣ, ಬಟ್ ಅದನ್ನು ಕ್ಲಾರಿಟಿ ಕೊಡೋಣ ಅಂತ ಅನಿಸ್ತು. ಸೊ ಇವತ್ತು ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಅಂತಂದರೆ ನೋಡಿ, ನಿಫ್ಟಿನಲ್ಲಿ ಒಂದು ಹೊಸ ಟ್ರೆಂಡ್ ಲೈನ್ ಹಾಕಿದ್ದೀನಿ ನಿಮಗೆ ಇಲ್ಲಿ. ಈ ಟೈಮಲ್ಲಿ ನಾವು ಇಲ್ಲಿಂದ ಬಿತ್ತಲ್ಲ ದೊಡ್ಡದಾಗಿ ನಾವೇನು ಅಂದ್ಕೊಂಡ್ವಿ, ಈ ಸಲ 21,850 ಬಂದು ಟೆಸ್ಟ್ ಆಗ್ತಿದೆ ಅಂದರೆ 21,500 ತನಕ ಯಾಕೋ ಹೋಗ್ಬೋದು ಈ ಮಂತ್ ಎಂಡ್ ಅಥವಾ ಏಪ್ರಿಲ್ ಆಗ್ಬೋದು ಅಂತ ಜಸ್ಟ್ ನಾವೇ ಮಾತಾಡ್ಕೊಂಡಿದ್ವಿ ಚಾರ್ಟ್ ಸ್ಟಾಕಲ್ಲಿ. ಯಾಕೆಂದರೆ ನಮ್ಮ ಇಂಪಾರ್ಟೆಂಟ್ ಆದಂಥ ಟ್ರೆಂಡ್ ಲೈನ್ ನೋಡಿ, ಟ್ರೆಂಡ್ ಲೈನ್ ಹೇಳ್ತಾನೆ ಇರ್ತೀನಿ ಯಾವಾಗಲೂ. ಒಂದು ಬೇಸ್ ಯಾವಾಗಲೂ ಹಾರಿಜಾಂಟಲ್ ಲೈನ್ಗಳು ಬೆಸ್ಟ್ ಆಗಿರುತ್ತೆ, ಅದಕ್ಕಿಂತ ಮೇಲೆ ನಾವು ಟ್ರೆಂಡ್ ಲೈನ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು 3 ಪಾಯಿಂಟ್ಗಳಲ್ಲಿ ಕ್ಲೀನಾಗಿ ಟಚ್ ಆಗೋ ಥರ ಟ್ರೆಂಡ್ ಲೈನ್ ಆಗಿರಬೇಕು. ಜೊತೆಗೆ ಒಂದು ಆ್ಯಂಗಲ್ ಇರಬೇಕು, ಒಂದು ಸುಮ್ಮನೆ ಹಿಂಗೆ ಸ್ಟ್ರೈಟ್ ಏಣಿ ಹಾಕ್ದಂಗೆ ಇಲ್ಲ ಇದ್ದರೆ ಅದು ಒಳ್ಳೆ ಟ್ರೆಂಡ್ ಲೈನ್ ಆಗಿರಲ್ಲ. ಒಂದು ಒಳ್ಳೆ ಆ್ಯಂಗಲಲ್ಲಿ ಕ್ರಿಯೇಟ್ ಮಾಡಿದರೆ ಅದನ್ನ ನಾವು ಒಳ್ಳೆ ಟ್ರೆಂಡ್ ಲೈನ್ ಅಂತೀವಿ. ಅದೇ ರೀತಿ ಆಗಿತ್ತು ಕೂಡ ಇಲ್ಲಿ. ಶಾರ್ಪಾಗಿ ಆ ಟ್ರೆಂಡ್ ಲೈನ್ನ ಮುರ್ಕೊಂಡು ಕೆಳಗಡೆ ಬಂದಿತ್ತು, ಅಟೆಂಡ್ ಮಾಡಿ ವಾಪಸ್ಸು ಕೆಳಗಡೆ ಬರ್ತಾ ಇತ್ತಲ್ವಾ. ಸೊ ಇದು ನಮಗೆ ಏನಂತ ಕನ್ಫರ್ಮೇಷನ್ ಕೊಟ್ಟಿತ್ತು, ವಾಪಸ್ಸು ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆ 21,554 ಅಲ್ಲಿಗೆ ಬಂದು ಟೆಸ್ಟ್ ಆಗ್ಬೋದು ಅಂತ. ಬಟ್ ಮಾರ್ಕೆಟ್ ಏನು ಮಾಡಿದೆ, ಮಾರ್ಕೆಟ್ ಮತ್ತೆ ಗೂಗ್ಲಿ ಹಾಕಿ ಇಲ್ಲ ನಾನು ಮತ್ತೆ ಅಟೆಂಡ್ ಮಾಡ್ತೀನಿ ಅಂತ ಹೋಗಿ ಇವತ್ತು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಹೋಗಿ 22,500 ಟಚ್ ಮಾಡಿ ಅಲ್ಲಿಂದ ವಾಪಸ್ ಕೆಳಗಡೆ ಬಂದಿದೆ. ಈಗೇನಾಗಿದೆ, ಈ ಟ್ರೆಂಡ್ ಲೈನಿಂದ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿರೋಂಗೆ ಕಾಣಿಸ್ತಾ ಇದೆ. ಸೊ ಈಗ ಏನು ಇದರ ಅರ್ಥ ಏನು ಅಂತಂದರೆ, ಈಗ ಈ ಒಂದು ಮಾರಬಜು ಕ್ಯಾಂಡಲ್ ಏನು ಮಾಡಿದ್ರು ಇದ್ರ ಒಳಗಡೆ ನಾವು ಟ್ರೇಡ್ ಆಗ್ತಾ ಇದೀವಿ, ಇಲ್ಲಿಂದ ಈ ಝೋನ್ ಒಳಗಡೆ ಕೂತ್ಕೊಂಡಿದ್ದೀವಿ. ಸೊ 22,500 ಶಾರ್ಪಾಗಿ ಇವತ್ತು ಒಂದು
ಪುಲ್ ಬ್ಯಾಕ್ ಆಗಿದೆ, ಅಂದರೆ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ. ಸೊ 22,500 ಈಗಲೂ ಕೂಡ ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಆಗಿರೋದು ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಇಲ್ಲಿ ಮತ್ತೆ ಒಂದು ಕೆರೆದಾಡಾಗಿ ಕೆಳಗಡೆ ಬರುತ್ತಾ ಅಥವಾ ಮತ್ತೆ ಇನ್ನೊಂದ್ಸಲ ಅಟೆಂಡ್ ಮಾಡಿ 22,500 ಬಿಟ್ಟು ಈ ಟ್ರೆಂಡ್ ಲೈನ್ನ ಸಕ್ಸಸ್ಫುಲ್ ಆಗಿ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಹೋಗುತ್ತಾ ಅಂತ. ಬಟ್ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಇಟ್ಕೊಳ್ಳಿ, ಈ ಟ್ರೆಂಡ್ ಲೈನ್ ಯಾವತ್ತು ಬ್ರೇಕ್ಔಟ್ ಆಗುತ್ತೋ ಆವಾಗ ಆಲ್ ಟೈಮ್ ಹೈನೂ ಕೂಡ ಬ್ರೇಕ್ಔಟ್ ಆಗುತ್ತೆ. ಆಗ ಮತ್ತೆ ನಾವು ಅನ್ಚಾರ್ಟೆಡ್ ಟೆರಿಟರಿಗೆ ಹೋಗ್ತೀವಿ. ಇಲ್ಲ ಅಂತಂದರೆ ಈ ಝೋನ್ ಒಳಗಡೆ ಮತ್ತೆ ನಾವು ಟ್ರ್ಯಾಪ್ ಆಗಿದ್ದೀವಿ. ಸೊ ಈ ಝೋನ್ ಒಳಗಡೆ ಕೆರೆದಾಡ ಮಾಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡ್ತಾ ಇರಬೇಕು. 21,855 ಈಗ ಸಪೋರ್ಟ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಕ್ಲೀನ್ ಆಗಿದೆ ಚಾರ್ಟಲ್ಲಿ. ಬಟ್ ಇವತ್ತು ನಿಫ್ಟಿನಲ್ಲಿ ಟ್ರೇಡ್ ಮಾಡೋದಾಗಿದ್ರೆ ಎಂಥ ಟ್ರೇಡ್ ಆಗಿತ್ತು ಇವತ್ತು ನೋಡಿ. ಎರಡು ಕಡೆ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಟ್ರೆಂಡ್ ಲೈನ್ ರೆಫರೆನ್ಸು ನಾನು ಆ ಚಾರ್ಟ್ ಅಪ್ಡೇಟ್ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ ಮಾಡ್ತಿದೆ ಅಂತಂದಾಗ, ಇಲ್ಲಿ ರೆಡ್ ಬರ್ತಾ ಇದೆ ಅಂತಂದಾಗ ಸಹಜವಾಗಿ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು, ಈ 22,280 ಈ ಬೇಸ್ನ ಮತ್ತೆ ಬಂದು ಟೆಸ್ಟ್ ಆಗ್ಬೋದು ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಇಲ್ಲಿಂದ ಮತ್ತೆ ಗೂಗ್ಲಿ ಹಾಕ್ತು, ಇಲ್ಲಿ ಒಂದು ಮಾರಬಾಜು ಕ್ಯಾಂಡಲ್ ಬಂತು. ಮಾರಬಾಜು ಕ್ಯಾಂಡಲ್ ಮಾಡಿದ್ರೆ ಏನಾಗುತ್ತೆ, ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಬೇಸ್ ಆಗ್ತಾ ಹೋಗುತ್ತೆ. ಅಲ್ಲಿಂದ ನಿಧಾನಕ್ಕೆ ಮೇಲ್ಗಡೆ ಹೋಯಿತು. ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು. ಓಕೆ, 22,400 ಈ ಲೆವೆಲ್ನ ಬಿಟ್ಟು ಮೇಲ್ಗಡೆ ಹೋಗಕ್ಕೆ ಆಗ್ತಾ ಇಲ್ಲ. ಈ ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ಮತ್ತೆ ಸರ್ಪ್ರೈಸ್ ಮಾಡ್ತು. ಆದರೆ ಶಾರ್ಪ್ ಆಗಿ ರಿಜೆಕ್ಷನ್ ಬಂತು. ಇದು ಆಲ್ ಟೈಮ್ ಹೈ ಹತ್ತಿರ ಮತ್ತೆ ನಮಗೆ ಗೊತ್ತಿಲ್ಲದೆ ಇರೋ ಟೆರಿಟರಿನಲ್ಲಿ ನಾವು ಹುಷಾರಾಗಿ ಇಟ್ಕೋಬೇಕು ಪೊಸಿಷನ್. ಯಾಕೆ ಅಂತಂದರೆ ಹೋಗುತ್ತೆ ಖಂಡಿತವಾಗ್ಲೂ ಮೇಲ್ಗಡೆ ಹೋಗ್ತಾ ಇರುತ್ತೆ. ಆದರೆ ರಿವರ್ಸಲ್ ಬಂದರೆ ಶಾರ್ಪ್ ಆಗಿ ಬರುತ್ತೆ. ಯಾಕೆಂದರೆ ಕೆಲವು ಸಲ ಅಲ್ಲಿ ಟೆಸ್ಟ್ ಆಗಿರುತ್ತೆ. ಹಾಗಾಗಿ ಆ ಲೆವೆಲಲ್ಲಿ ಜೋರಾಗಿ ತಳ್ತಾರೆ. ಎಸ್ಪೆಷಲಿ ಎವ್ರಿ 500 ಪಾಯಿಂಟ್ಸ್ ನಮಗೆ ರೌಂಡ್ ಲೆವೆಲ್ ಅಂತ ಹೇಳ್ತಾನೆ ಇರ್ತೀನಿ. ಬಟ್ ಇದು ಲಾಸ್ಟ್ ಮೂಮೆಂಟಲ್ಲಿ ಬಂದಿರುವಂಥದ್ದು ನೋಡಿ, 2:45-3 ಗಂಟೆಗೆ ಬಂದಿರುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಅಷ್ಟೊಂದು ದೊಡ್ಡ ಪ್ರಾಮುಖ್ಯತೆಯನ್ನು ಕೊಡೋಕ್ಕೆ ಆಗೋದಿಲ್ಲ. ಆದರೆ ಈ ಒಂದು ಶಾರ್ಪ್ ರಿಜೆಕ್ಷನ್ ಅಂತೂ ಬಂದಿರೋದು ಕಾಣಿಸ್ತಾ ಇದೆ 22,500. ಸೊ ಹಾಗಾಗಿ ಈಗ 22,500 ರೆಸಿಸ್ಟೆನ್ಸ್ ಆಗೇ ಇರುತ್ತೆ. ವಾಪಸ್ ಇಲ್ಲಿ ಬಂದಿದೆ ನೋಡಿ, 22,280ರಿಂದ 500 ತನಕ ಅಂತಲೂ ಇವಾಗ ಸೋಮವಾರ ಉಳ್ಕೊಂಡ್ರೂ ಆಶ್ಚರ್ಯ ಇಲ್ಲ. ಬಟ್ ನಾಳೆ ರಜಾ ಇದೆ. ಸೊ ಅದನ್ನು ಎಲ್ಲ ಫ್ಯಾಕ್ಟ್ರಿನಾಗಿ ಸೋಮವಾರ ನಾವು ಓಪನ್ ಆಗ್ತೀವಿ. ಸೋಮವಾರ ಈ ಝೋನ್ ಒಳಗಡೆ ಓಪನ್ ಆದರೆ ಪಕ್ಕಾ ಟ್ರ್ಯಾಪು ಇದರೊಳಗಡೆ ಇರೋ ಥರ ಅಂತ ಅನ್ಕೋಬಿಡಿ. ಅಕಸ್ಮಾತ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಮಾರ್ಕೆಟು. ಯಾಕೆಂತಂದರೆ ಒಂದು ಒಳ್ಳೆ ಅಟೆಂಪ್ಟ್ ಆಗಿತ್ತು, ಈಗ ಮತ್ತೆ ಗ್ಯಾಪ್ ಡೌನ್ ಆಗ್ತಾ ಇದೆ ಅಂತಂದರೆ ಈ ಇನ್ವರ್ಸ್ H&S ಪ್ಯಾಟರ್ನ್ ನೆನ್ನೆನೂ ನಾವು ಮಾತಾಡ್ಕೊಂಡಿದ್ವಲ್ಲ, ಇಲ್ಲಿ ನೋಡಿ ಈ ಒಂದು ಬೇಸ್ ಲೈನು ಈ 22,200 ಮತ್ತೆ ಅಲ್ಲಿ ತನಕ ಬಂದು ಟೆಸ್ಟ್ ಆಗ್ಬೋದು. ಸೊ 22,200 ಇವಾಗ ಸಪೋರ್ಟ್ ಆಗಬೇಕು ಮಾರ್ಕೆಟಿಗೆ. ಯಾಕೆಂದರೆ ಇಲ್ಲಿ ನೋಡೋದಾದ್ರೆ ಒಂದು ಇನ್ವೆಸ್ಟ್ H&S ಪ್ಯಾಟರ್ನ್ ಮಾಡಿ ಮೇಲ್ಗಡೆ ಹೋಗಿದ್ದಂಥ ಲೆವೆಲ್ಲು. ಸೊ 22,200 ಬ್ರೇಕ್ ಆಗೋ ತನಕ ನೀವು ಯಾರಾದರೂ ಪಿ ತೊಗೋಬೇಕು ಅಂತೀರಾ ಅಂತಂದರೆ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡೋಕೆ ಹೋಗ್ಬಿಡಿ. 22,200 ಸಪೋರ್ಟು. ಸೊ ಗ್ಯಾಪ್ ಡೌನ್ ಎಲ್ಲ ಓಪನಿಂಗ್ ಆಯಿತು ಅಂದರೆ 22,200 ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು ಅಂದರೆ ಹೇಗೆ ಈ ಝೋನ್ ಒಳಗಡೆ ನಾವು ಒಂದು ನಿಂತ್ಕೊಳ್ಳೋ ಥರ ಕಾಣುತ್ತೆ. ಅಗ್ರೆಸಿವ್ ಆಗಿ ಪಾಸಿಟಿವ್ ತೊಗೋಬೇಕು ಅಂದರೆ 22,500 ಬಿಟ್ಟು ಮೇಲ್ಗಡೆ ಹೋದ್ಮೇಲೆ ಅನ್ಚಾರ್ಟೆಡ್ ಟೆರಿಟರಿ ಹೇಗೇನು. ಬಟ್ ಆ ರೀತಿ ಆದರೆ ನೋಡೋಣಂತೆ. ಇಲ್ಲಾಂದರೆ ಈ ಟ್ರೆಂಡ್ ಲೈನ್ ಕೆಳಗಡೆ ಇರೋ ತನಕ ನೀವು ಸಣ್ಣ ಪೊಸಿಷನ್ನ ಇಟ್ಕೊಂಡು ನೋಡಿ 22,200ರಿಂದ 22,500 ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಅದ್ರ ಮೇಲೆ ನಿರ್ಧಾರ ಮಾಡ್ತಾ ಹೋಗೋಣಂತೆ. ಬಟ್ ಒಳ್ಳೆ ಅಟೆಂಪ್ಟ್ ಇವತ್ತು ನಿಫ್ಟಿ ಕಡೆಯಿಂದ. ಬಟ್ ಕ್ಲೋಸಿಂಗು ಇನ್ನೂ ಸ್ವಲ್ಪ ಮೇಲ್ಗಡೆ ಆಗಿಬಿಟ್ಟಿದ್ರೆ ಇನ್ನೂ ಕಂಫರ್ಟಬಲ್ ಆಗಿರ್ಬೋದಾಗಿತ್ತು. ಬಟ್ ಕ್ಲೋಸಿಂಗು ಮತ್ತೆ ಇವಾಗ ರೆಸಿಸ್ಟೆನ್ಸ್ ಇದೆ ಅನ್ನೋದನ್ನು ಪ್ರೂವ್ ಮಾಡೋ ಥರ ಒಂದು ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಮೇಲ್ಗಡೆ ಹೋದರೆ 47,300 ಲೆವೆಲ್ನ ನಾವು ಅಟೆಂಡ್ ಮಾಡಕ್ಕೆ ಬರ್ಬೋದು. ಒಂದು 200-300 ಪಾಯಿಂಟ್ಗಳ ಅಪ್ ಮೂವ್ಮೆಂಟ್ ಸಿಗ್ಬೋದು. ಯಾಕೆಂದರೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿದೆ ಅಂತ ಮಾತಾಡಿದ್ವಿ. ಅದೇ ರೀತಿ ಆಯಿತು. ಇವತ್ತು ಮೇಲ್ಗಡೆ ಹೋಯಿತು. ಲಾಂಗರ್ ದ ಬಸ್ ಸ್ಟ್ಯಾಂಡ್, ಗ್ರೇಟರ್ ದ ರಿಸಲ್ಟ್ಸ್. ಒಂದು ವಾರ ನಿಂತಿದ್ದಕ್ಕೂ ಇವತ್ತು ಒಳ್ಳೆ ಮೂವ್ಮೆಂಟ್ ಬಂತು. ಮತ್ತೇನಾಗಿದೆ 47,300-400ರಿಂದ ಶಾರ್ಪ್ ರಿಜೆಕ್ಷನ್ ಬಂದು ಮತ್ತೆ 47,000ನಲ್ಲಿ ಸಪೋರ್ಟ್ ತೊಗೊಂಡು ಇಲ್ಲಿ ಬಂದು ನಿಂತಿದೆ. ಈಗ 47,000ದಿಂದ 47,400 ಲೆವೆಲ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. 47,000 ಲೆವೆಲ್ನ ಏನಾದ್ರು ಬಿಟ್ಕೊಡ್ತಾ ಇತ್ತು ಅಂದರೆ ಮತ್ತೆ ಬ್ಯಾಂಕ್ ನಿಫ್ಟಿ ವೀಕ್ ಅಂತ ಓದಬೇಕು. ಇಲ್ಲ ಅಂತಂದರೆ ಈ ಝೋನಲ್ಲಿ ಇರೋ ತನಕ ಹಾಗೆ ರೀ 47,400 ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ಆಗ ಮಾರ್ಕೆಟ್ ಮತ್ತೆ 47,800 ಕಡೆಗೆ ಟ್ರಾವೆಲ್ ಆಗ್ತಾ ಹೋಗ್ಬೋದು. ಡೈಲಿ ಕ್ಯಾಂಡಲ್ ನಾವು ನೋಡೋದಾದರೆ ನೋಡಿ, ಇಲ್ಲಿ ಈ ಒಂದು ಚಾನಲ್ ಏನಿತ್ತು ಆ ಚಾನಲಲ್ಲೇ ಹೋಗ್ತಾ ಇದೆ ಬ್ಯಾಂಕ್ ನಿಫ್ಟಿ ಈಗಲೂ ಕೂಡ. ಸೊ ಇದನ್ನ ಬಿಟ್ಟು ಕೆಳಗಡೆ ಬರಬೇಕು ಅಂತಂದರೆ ಈ ಝೋನ್ನ 47,000 ಲೆವೆಲ್ನ ಬಿಟ್ಟು ಕೆಳಗಡೆ ಬಂದರೆ ಮತ್ತೆ ಈ ಲೆವೆಲ್, ಅದಕ್ಕಿಂತ ಕೆಳಗಡೆ ಬಂದರೆ ಈ ಲೆವೆಲ್ ಹಿಂದೆ ಹಾಕೊಂಡ್ಬಂದಿರೋಂಥ ನಾವು ಸಪೋರ್ಟ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ತನಕ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ ಟೈಮ್ ಹೈ ಇನ್ನೂ ದೂರ ಇದೆ. ಬಟ್ ನಿಫ್ಟಿ ಆಲ್ರೆಡಿ ಆಲ್ ಟೈಮ್ ಹೈಗೆ ಬಂದಿದೆ, ವಿಚ್ ಇಸ್ ಇಂಟ್ರೆಸ್ಟಿಂಗ್ ಸಿನಾರಿಯೋ. ಆದರೆ ಇಂಥ ಟೈಮಲ್ಲಿ ನಾವು ಜಾಸ್ತಿ ಬುಲ್ಲಿಶ್ ಆಗಿರೋಕ್ಕಾಗೋದಿಲ್ಲ. ಕಾರಣ ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ವಿಡಿಯೋ ಆಲ್ರೆಡಿ ನೀವು ನೋಡಿದ್ದೀರಾ. ಯಾವುದರಲ್ಲಿದೆ ನಮ್ಮ ಟ್ರೇಡ್ ಟೂಲ್ಸ್ ಪ್ಲೇಲಿಸ್ಟಲ್ಲಿದೆ. ನೆನ್ನೆ ಕೂಡ ಅದನ್ನ ಕೊಟ್ಟಿದ್ದೆ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದರೂ ವಾಪಸ್ 47,400 ಲೆವೆಲ್ಗಳ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟು ಇನ್ನೂ ಒಂದು 1,000 ಪಾಯಿಂಟ್ಗಳ ಮೂವ್ಮೆಂಟ್ ಬಂತು ಅಂದರೆ ನಿಫ್ಟಿ ಖಂಡಿತವಾಗ್ಲೂ 22,500ನ ದಾಟಿ 23,000 ಕಡೆಗೆ ಹೋಗುವಂಥ ಬೆಳವಣಿಗೆ ಕಾಣಿಸ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಬರೋ ತನಕ ನಿಫ್ಟಿನಲ್ಲಿ ಕಾಶಿಯಸ್ ಆಗೇ ಇರಿ. ಅಲ್ಲೇ ಒಂದು ತಣ್ಣಗೆ ನಿಂತ್ಕೊಳ್ಳೋ ಥರ ಆಗ್ಬೋದು. ಸುಮಾರು ದಿನ ಒಂದು ಬಸ್ ಸ್ಟ್ಯಾಂಡ್ ಆಗ್ಬೋದು. ಯಾಕಂದರೆ ಇವತ್ತು ಒಂದು ಅಗ್ರೆಸಿವ್ ಆಗಿರೋಂಥ ಮೂವ್ಮೆಂಟ್ ಬಂದಿರೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಸೆನ್ಸೆಕ್ಸಲ್ಲೂ ಕೂಡ ನಿನ್ನೆ ಮಾತಾಡ್ಕೊಂಡಿದ್ವಿ. ಒಂದು ಇನ್ವರ್ಸ್ H&S ಪ್ಯಾಟರ್ನ್ ಥರನೇ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ ನಿಮಗೆ 74,000 ಈ ಲೆವೆಲ್ಗಳು, ರೌಂಡ್ ಲೆವೆಲ್ಗಳು ಮಾಮೂಲಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಅಂತ ಇವತ್ತು ಅಲ್ಲಿ ಹೋಗಿ ಅಲ್ಲಿಂದ ವಾಪಸ್ ಶಾರ್ಪ್ ರಿಜೆಕ್ಷನ್ ಬಂದು 73,500 ಟೆಸ್ಟ್ ಮಾಡಿ ಇಲ್ಲಿ ಮಾಡಿದ್ದಾರೆ. ಸೊ ಸೆನ್ಸೆಕ್ಸು ಸ್ವಲ್ಪ ದೊಡ್ಡ ಇಂಡೆಕ್ಸು ನೋಡಿ, 73,500 ಈ 73,300 ಅನ್ಸುತ್ತೆ ಸರಿ ಸುಮಾರು. ಈ ಝೋನಲ್ಲಿ ಒಂದು ಸಪೋರ್ಟ್ ತೊಗೊಂಡಿದ್ದಂಥ ಲೆವೆಲ್ಲು ಇವತ್ತು ಏನಾದ್ರು ಕೆಳಗಡೆ ಬಂದ್ರೂ ಅದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಟು ಬಿ ಪ್ರಿಸೈಸ್ ಆಗಿ ಹೇಳಬೇಕು ಅಂದರೆ ಇದು 73,100 ಸೊ 73,100 ಈ ಲೆವೆಲ್ನ ಯಾವ ರೀತಿ ಟೆಸ್ಟ್ ಮಾಡುತ್ತೆ ಸೆನ್ಸೆಕ್ಸ್ ಅನ್ನೋದು ಮುಂದಿನ ವಾರಕ್ಕೆ ಇಂಪಾರ್ಟೆಂಟು.
ಸೊ ನೋಡೋಣ, ಸೋಮವಾರ ನಾಳೆ ರಜಾ, ಸೋಮವಾರ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ನೀವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಲ್ವಾ, ಅದನ್ನೊಂದು ಕವರ್ ಮಾಡ್ಬಿಡ್ತೀನಿ. ನೋಡಿ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಎಷ್ಟು ಚೆನ್ನಾಗಿದೆ. ಮೊನ್ನೆ ಎಲ್ಲ ಇಂಡೆಕ್ಸ್ಗಳು ಸ್ಟ್ರಗಲ್ ಮಾಡ್ತಾ ಇದ್ದಾಗ ಇದು ಪಾಸಿಟಿವ್ ಆಗಿ ಮೇಲ್ಗಡೆ ಹೋಗಿದೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ನಿನ್ನೆ ಒಂದು ದೊಡ್ಡದಾಗಿ ರಿಜೆಕ್ಷನ್ ಮಾಡಿದ್ರು, ಇವತ್ತು ಮತ್ತೆ ಮೇಲ್ಗಡೆ ಹೋಗಿದೆ. ಇದು ಟಿಪಿಕಲ್ ಎಂ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ ಇಲ್ಲಿ, ಕರೆಕ್ಟಾ? ಸೊ ಎಂ ಪ್ಯಾಟರ್ನ್ ಥರ ಆಗ್ತಾ ಇದೆ. ಎಂ ಪ್ಯಾಟರ್ನ್ ಕನ್ಫರ್ಮ್ ಆಗಬೇಕು ಅಂದರೆ 10,475 ಈ ಲೆವೆಲ್ಗೆ ಬರಬೇಕು ಸೋಮವಾರ. 10,500 ರೌಂಡ್ ಲೆವೆಲ್ಲು ಮೇಲ್ಗಡೆ ಹೋದರೆ ಹುಷಾರಾಗೇ ಇರಿ. ಬಟ್ ಗ್ಯಾಪ್ ಡೌನ್ ಓಪನಿಂಗ್ ಏನಾದ್ರು ಆಯಿತು ಅಂತಂದರೆ ಇಲ್ಲಿ ತನಕ ಬರ್ಬೋದು 10,475, 450 ಈ ಲೆವೆಲ್ಲು. ಸೊ ಅಲ್ಲಿ ಏನು ಮಾಡುತ್ತೆ ಅನ್ನೋ ನೋಡೋಣ. ಯೂಶಲಿ ಎಕ್ಸ್ಪೈರಿ ದಿನ ಮಿಡ್ ಕ್ಯಾಪ್ ನಿಫ್ಟಿ ತುಂಬ ತಣ್ಣಗೆ ಇರುತ್ತೆ, ಒಂದೇ ಝೋನಲ್ಲೇ ಇರುತ್ತೆ. ಬಟ್ ಅದಕ್ಕೆ ಆಸ್ಪದ ಕೊಡ್ದಲೇ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗುತ್ತಾ, ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಆ ಥರ ಆಗಬೇಕು ಅಂದರೆ ಈಗೇನು ಎಂ ಪ್ಯಾಟರ್ನ್ ಆದರೆ ಮಾತ್ರ. ಅಕಸ್ಮಾತ್ ಈ ಝೋನ್ನ ಬಿಟ್ಟು ಮೇಲ್ಗಡೆ ಓಪನ್ ಆಯಿತು ಅಂತಂದರೆ ಆಗ ಇಲ್ಲಿಂದ ವಾಪಸ್ ನೋಡಿ ಸಪೋರ್ಟ್ ಆನ್ ಮೇಲ್ಗಡೆ ಈಗ 2 ಸಲ ಅಟೆಂಡ್ ಮಾಡಿತ್ತು, ರೆಸಿಸ್ಟೆನ್ಸ್ ಇದೆ, ಸಪೋರ್ಟ್ ಆಗುತ್ತೆ. ಆಗ ಮತ್ತೆ ನಾವು ಮೇಲ್ಗಡೆ ಹೋಗ್ತಾ ಹೋಗೋದು. ಮೇಲ್ಗಡೆ ಹೋದರೆ ರೆಫರೆನ್ಸ್ ಅಂತ ಸದ್ಯಕ್ಕಂತೂ ರೆಸಿಸ್ಟೆನ್ಸ್ ಯಾವುದು ಕಾಣಿಸ್ತಾ ಇಲ್ಲ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಹಾಗಾಗಿ ಒಂದು ಒಳ್ಳೆ ಮೂವ್ಮೆಂಟ್ ಬರುವುದು ಇಲ್ಲಿದೆ ನೋಡಿ, 10,700, 750 ಹತ್ರ ಒಂದು ರೆಸಿಸ್ಟೆನ್ಸ್ ಬಿಲ್ಡ್ ಆಗಿರೋದು ಕಾಣಿಸ್ತಾ ಇದೆ. ಇದು ಒಂದು ಬಸ್ ಸ್ಟ್ಯಾಂಡ್ ಝೋನ್. ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಝೋನ್ಗಳೇ ಇದೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸ್ವಲ್ಪ ಚಾರ್ಟ್ನ ಮೇಲ್ಗಡೆ ಹೋಗಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ. ಇಲ್ಲೆಲ್ಲ ಕ್ಲೀನಾಗಿ ನಮಗೆ 10,600 ಕೂಡ ಒಂದು ರೆಸಿಸ್ಟೆನ್ಸ್ ಇರೋ ಥರದ್ದು ಕಾಣಿಸ್ತಾ ಇದೆ. ಸೊ ನೋಡೋಣ, ಇಲ್ಲಿ ಎಂ ಪ್ಯಾಟರ್ನ್ ಆಯಿತು ಅಂತಂದರೆ ವಾಪಸ್ ಕೆಳಗಡೆ ಬರ್ತಾ ಹೋಗುತ್ತೆ. ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪನ್ನು ಯಾವಾಗಲಾದ್ರು ಫಿಲ್ ಮಾಡಬೇಕು ಮಿಡ್ ಕ್ಯಾಪ್ ನಿಫ್ಟಿ. ನೋಡೋಣ ಯಾವಾಗ ಫಿಲ್ ಮಾಡುತ್ತೆ ಅಂತ. ತುಂಬ ಕೆಳಗಡೆ ಇದೆ, 10,300 ಕೆಳಗಡೆ ಇದೆ. ಬಟ್ ಸದ್ಯಕ್ಕೆ ಆಪ್ಷನ್ ಚೇಂಜ್ ನೋಡೋದಾದ್ರೂ ನಮಗೆ ಒಂದು ಅಂದರೆ ಇವತ್ತಿನ ಆಪ್ಷನ್ ಚೇಂಜ್ ಏನೋ ಲೆಕ್ಕಕ್ಕಿರಲ್ಲ ಬಿಡಿ, ಯಾಕೆಂದರೆ ವೀಕೆಂಡಲ್ಲಿ ಫುಲ್ ಚೇಂಜ್ ಆಗಿ ಹೋಗುತ್ತೆ ಸೆಂಟಿಮೆಂಟ್. ಬಟ್ ನೋಡೋದಾದ್ರೆ 10,600 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಾ ಇದೆ. ಇವತ್ತು 10,550 ಬಿಲ್ಡಪ್ ಆಗಿದ್ದಾರೆ. 10,500 ಸ್ವಲ್ಪ ಫೈಟ್ ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ನೋಡ್ಕೊಳ್ಳೋಣ. ಈ ಝೋನಲ್ಲಿ ಓಪನ್ ಆಯಿತು ಅಂತಂದರೆ ಈಗೇನು ಈ ಝೋನ್ ಅಂತ ಅಂದ್ಕೊಂಡಿರ್ಬೇಕು ನೀವು. ಗ್ಯಾಪ್ ಡೌನ್ ಎಲ್ಲ ಓಪನಿಂಗ್ ಆಯಿತು ಅಂದರೆ ಈ ಝೋನ್ ಏನು ಮಾಡುತ್ತೆ ಅಂತ ನೋಡಿ. ಈ ಝೋನ್ನ ಬಿಟ್ಟು ಬರ್ತಿದೆ ಅಂದರೆ ಇದನ್ನೇ ನಾವು ಎಸ್ಎಲ್ ಇಟ್ಕೊಂಡು ಒಂದು ಮೂಮೆಂಟ್ ಸಿಗ್ತಾ ಹೋಗ್ಬೋದು. ಬಟ್ ಯೂಶಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದೇ ರೇಂಜಲ್ಲಿ ಮುಗಿಸೋಕೆ ನೋಡ್ತಾರೆ. 10,400 ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ. ಸೊ 10,400 10,550 ಈ ಝೋನಲ್ಲೇ ಮುಗಿಯೋ ಥರ ಎಕ್ಸ್ಪೈರ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆದರೆ. ಅಕಸ್ಮಾತ್ ಇದೇ ಝೋನಲ್ಲಿ ಓಪನ್ ಆಯಿತು ಅಂದರೆ 10,600 ಕೂಡ ಅಟೆಂಡ್ ಮಾಡೋಕ್ಕೆ ಹೋಗ್ಬೋದು. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಸೋಮವಾರ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಸೊ ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥ ಸ್ಟಾಕು SBI ಕಾರ್ಡ್. SBI ಕಾರ್ಡ್ ನೋಡಿ, SBI ಬ್ಯಾಂಕ್ ಏನಿದೆಯಲ್ಲ ಅದರ ಒಂದು ಸಬ್ಸಿಡರಿ. ಈ ರೈಲ್ವೆ ಸ್ಟೇಷನ್ ಹತ್ರ ಬೆಂಗಳೂರಲ್ಲಿ ನಿಮಗೆಲ್ಲ ಕಡೆ SBI ಕಾರ್ಡ್ ಬೇಕಾ ಅಂತ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡ್ತಾ ಇರ್ತಾರೆ. IPO ಬಂದಾಗಿಂದ ಒಂದು ಒಳ್ಳೆ ಮೂಮೆಂಟ್ ಆಗಿತ್ತು. ಅದಾದಮೇಲೆ ವಾಪಸ್ಸು ಅಲ್ಲೇ ಬಂದು ಕೂತ್ಕೊಂಡಿದೆ. 700 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗಿತ್ತು. ಬಟ್ ಸ್ಟಾಕ್ ಇವಾಗ ಅದನ್ನ ಬಿಟ್ಟು ಕೆಳಗಡೆ ಬಂದಿರೋ ಥರ ಕಾಣಿಸ್ತಾ ಇದೆ. ಸೊ ನೋಡ್ತಗೋಣ ಮುಂಬರುವ ದಿನಗಳಲ್ಲಿ ವಾಪಸ್ ಬಂದರೆ 500 ಲೆವೆಲ್ಲು, ಆಫ್ಕೋರ್ಸ್ IPO ಆ ಟೈಮಲ್ಲಿ ಬಂದಿದ್ದಂಥ ಲೆವೆಲ್ಲು. ಸೊ ಸದ್ಯಕ್ಕೆ ಸ್ಟಾಕು ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ನಾಟ್ ರೆಕಮೆಂಡೆಡ್ ಅಂತ ಏನು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇಲ್ಲ. ನೋಡಿ UPI ಎಲ್ಲ ಬಂದಮೇಲೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ತುಂಬ ಇಶ್ಯೂ ಆಗಿತ್ತು. ಬಟ್ ಇವಾಗ ರೂಪೇ ಕಾರ್ಡಲ್ಲೆಲ್ಲ, ಅದಕ್ಕೆ ಇವಾಗ ಅದರಲ್ಲೂ ಕೂಡ ನೀವು UPI ಸೆಟಪ್ ಮಾಡ್ಬೋದು, ಈ ರೀತಿ ಎಲ್ಲ ಹೇಳಿದ್ದಾರೆ. ಸೊ ಸ್ವಲ್ಪ ಸ್ಟಾಕು ವೀಕ್ ಆಗೋ ಥರ ಕಾಣಿಸ್ತಾ ಇದೆ. ಈಗ ಫ್ರೆಶ್ ಲೆವೆಲ್ ನಾಟ್ ರೆಕಮೆಂಡೆಡ್ 700 ಲೆವೆಲ್ನ ಬಿಟ್ಟು ಕೆಳಗಡೆ ಬರೋ ಥರ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಬಜಾಜ್ ಫೈನಾನ್ಸಲ್ಲಿ ಇವತ್ತು ನಿನ್ನೆ ಏನೋ ಮಾತಾಡ್ಕೊಂಡಿದ್ವಿ, 7,000 ಲೆವೆಲ್ನ ಏನು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಂತ. ಇವತ್ತು ಸ್ವಲ್ಪ ಲೇಟಾಗಿ ಬಂದ್ವಿ, ಆದರೂ ಕೂಡ ಇವತ್ತು ಯಾರು ಕ್ಯಾಪ್ಚರ್ ಮಾಡೋದಾಗಿದ್ದರೆ ಎಂಥ ಕ್ಯಾಪ್ಚರಿಂಗ್ ಟ್ರೇಡ್ ಇತ್ತು ಅಂದರೆ ಇವತ್ತು ಹ್ಯಾಮರ್ನ ಪವರ್ ನೋಡಿ. ಇದು ಹ್ಯಾಮರ್ ಬಂದಿತ್ತು ಡೈಲಿ ಕ್ಯಾಂಡಲಲ್ಲಿ, ಅಲ್ಲಾದ್ಮೇಲಿಂದ ಮುಂದಕ್ಕೆ ಹೋಗ್ತಾನೆ ಇದೆ. ಸೊ ಇವತ್ತು ತುಂಬ ಅರ್ಲಿ ಎಕ್ಸಿಟ್ ಆಗಿತ್ತು. ಬಟ್ ಮೇಲ್ಗಡೆ ಹೋಗಿದ್ರು ಇವತ್ತು 7,350 ತನಕ. ಇವತ್ತು ಒಂದು ಒಳ್ಳೆ ಮೂಮೆಂಟ್ ಇತ್ತು. ಗ್ರೂಪಲ್ಲಿ ಇದ್ದವರಿಗೆ ಇವತ್ತು ಅಪ್ಡೇಟ್ ಇತ್ತು. ಸೊ ಈಗ ಏನಾಗಿದೆ ಅಂತ ಹೇಳ್ಬೋದು ಅಂತಂದರೆ, ಈ ಒಂದು ನೆಕ್ಲೈನ್ ಏನಿದೆಯಲ್ಲ ಇದನ್ನ ಬಿಟ್ಟು ಮೇಲ್ಗಡೆ ಹೋಗಿರೋ ಥರದ್ದು ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನಮಗೆ ಒಂದು H&S ಪ್ಯಾಟರ್ನ್ ಆಗ್ಬೋದು ಅಂದ್ಕೊಂಡಿದ್ವಿ. ಒಂದು ಮೂಮೆಂಟ್ ಬಂತು ಕೂಡ. ಬಟ್ ನಾವು 6,000 ಲೆವೆಲ್, 5,900 ಲೆವೆಲ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಅಲ್ಲಿ ಹ್ಯಾಮರ್ ಮಾಡಿ ವಾಪಸ್ ಮೇಲ್ಗಡೆ ಹೋಗಿದೆ. ಸೊ ಮೇಲ್ಗಡೆ ಹೋಗಿರೋದ್ರಿಂದ, ಈ ನೆಕ್ಲೈನ್ನ ಬಿಟ್ಟು ಮೇಲ್ಗಡೆ ಹೋಗಿರೋದ್ರಿಂದ ಈಗ ಪಾಸಿಟಿವ್ ಆಗಿ ಓದಬೇಕು. ವಾಪಸ್ ಬಂದ್ರೂ ಇದು 7,000, 6,800 ಎಲ್ಲ ಇವಾಗ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ. ಶ್ರೀರಾಮ್ ಫೈನಾನ್ಸು ಮತ್ತೊಂದು NBFC ಕಂಪ್ನಿ ಆ್ಯಡ್ ಆಗ್ತಾ ಇದೆ ನಿಫ್ಟಿ 50ಗೆ. NBFCಗಳಿಗೆ ಪುಷ್ ಸಿಗ್ತಾ ಇರೋದು ನೋಡಲಿಕ್ಕೆ ಚೆನ್ನಾಗಿದೆ. ನೋಡೋಣ ಯಾವ್ದಾದ್ರು ಏಜೆನ್ಸಿ ಕೂಡ ಇವರಿಗೂ ಪಾಸಿಟಿವ್ ರೇಟಿಂಗ್ ಎಲ್ಲ ಕೊಟ್ಟಿರ್ಬೋದು. ಬಟ್ ಫ್ರೆಶ್ ಅಕ್ಯುಮುಲೇಷನ್ ವೆಯ್ಟ್ ಮಾಡಿ 6,000, 5,900 ಲೆವೆಲ್ಗೆ ಬರುತ್ತೆ. ಸ್ಟಾಕು ಬಂದಾಗ ಆ್ಯಡ್ ಮಾಡ್ಕೊಂಡಿರುತ್ತೆ. ಬಟ್ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿರೋರು ಹೋಲ್ಡ್ ಮಾಡಿ ಅಂತಲೇ ಹೇಳ್ತೀನಿ. ಡಿಸ್ಕ್ಲೇಮರ್, ನಾನು ಒಬ್ಬ ಬಜಾಜ್ ಫೈನಾನ್ಸಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ. ಅದೇ ರೀತಿ ಕ್ಲೀನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ದೆ ಸರ್. ಇದನ್ನ ಜಸ್ಟ್ ಒಂದು 2-3 ವಾರದ ಹಿಂದೆ ಮಾತಾಡಿದ್ವಿ. ಮಧು ಅವ್ರು ಕೇಳಿದಾಗ ಹೇಳಿದೆ ನಿಮಗೆ, ಇದು ಇತ್ತೀಚೆಗೆ ಲಿಸ್ಟ್ ಆಗಿರೋಂಥ ಕಂಪನಿ ಸೂಪರಾಗಿ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾರೆ ನಿಜ. ಆದರೆ ಓವರ್ ವ್ಯಾಲ್ಯೂಷನ್ ಆಗಿದೆ. 1,280 ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲ್ಲು. ಇಲ್ಲಿ ನಿಂತ್ಕೋಬೇಕು ಅಂತಂದರೆ ಇಲ್ಲಿಂದ ಮೇಲ್ಗಡೆ ಮೂಮೆಂಟ್ ಕೊಟ್ಟರೆ ಆವಾಗ ಬೈ ಮಾಡಿ ಇವತ್ತು ಒಳ್ಳೆ ವಾಲ್ಯೂಮ್ ಇದ್ದರೆ, ಇಲ್ಲಾಂದರೆ ಕೆಳಗಡೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಎಗೇನ್ ಅನ್ಚಾರ್ಟೆಡ್ ಟೆರಿಟರಿ ಅಂತ ಅಂದ್ವಿ. ಅದೇ ರೀತಿ ಅನಿಸ್ತಾ ಇದೆ, ಇಲ್ಲೇ ನಿಂತ್ಕೊಂಡಿದೆ. ಸೊ ಈಗ ಅಕ್ಯುಮುಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಗೊತ್ತಿಲ್ಲ, ಏನಾದ್ರು ಇದನ್ನ ಬ್ರೇಕ್ ಡೌನ್ ಆಗಿ ಬಂತು ಅಂತಂದರೆ ಹೊಸದಾಗಿ ಇನ್ನೂ ಜಾಸ್ತಿ ಚಾರ್ಟ್ ಹಿಸ್ಟ್ರಿ ಇಲ್ಲ ಅಲ್ವಾ ನಮ್ಮ ಹತ್ರ, ಬರೀ ಜಸ್ಟ್ ಲಾಸ್ಟ್ ಇಯರ್ ಬಂದಿರೋಂಥ ಸ್ಟಾಕು. ಹಾಗಾಗಿ ತುಂಬ ಕೆಳಗಡೆ ಕೂಡ ಬರೋವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ರಿಕವರಿ ಕೊಡ್ತು ಅಂತಂದರೆ ಈ ಲೆವೆಲಿಂದ ಒಳ್ಳೆ ವಾಲ್ಯೂಮಲ್ಲಿ, ಆಗ ಆ್ಯಡ್ ಮಾಡ್ಕೊಳೋದಕ್ಕೆ ಯೋಚನೆ ಮಾಡಿ. ಈಗ ವ್ಯಾಲ್ಯೂಷನ್ ಸಿಗ್ತಿದೆ ಅಂತ ಅನಿಸ್ತಿರ್ಬೋದು ನಿಮಗೆ, ಆದರೆ ಈಗಲೂ ಕೂಡ ಇದು ಓವರ್ ವ್ಯಾಲ್ಯೂಡೇ ಆಗಿದೆ. ಕಂಪ್ನಿ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ, ನೀಶೆ ಸೆಕ್ಟರು. ಆದರೆ ಈಗ ಆ್ಯಡ್ ಮಾಡ್ಕೊಳ್ಳೋ ಲೆವೆಲ್ಲು ಬೇಡ ಅಂತ ಅನ್ಸುತ್ತೆ ನನಗೆ. ಅದೇ ರೀತಿಯಾಗಿ ಗ್ರಾಸಿಮಲ್ಲಿ ಐ ಥಿಂಕ್ ಆನಂದ್ ಅವರು ಮತ್ತೆ ಇದ್ರ ಬಗ್ಗೆ ಹೇಳಿದ್ರಿ, ಬಿರ್ಲಾ ಪೇಂಟು ಮತ್ತು ಇದನ್ನು ಹೇಳಿ ಅಂತ. ಯಾಕಂದರೆ ಆದಿತ್ಯ ಬಿರ್ಲಾ ಗ್ರೂಪಲ್ಲೇ ಬರುತ್ತೆ. ಖಂಡಿತ ಏಷ್ಯನ್ ಪೇಂಟ್ಸಿಗೆ ಸುಮಾರು ಬ್ರೋಕರೇಜ್ ಇಂಡಸ್ಟ್ರಿಗಳು ಹೇಳಿದ ನಿಜ. ಗ್ರಾಸಿಮು ನೋಡಿ ಸುಮಾರು
ಏಷ್ಯನ್ ಪೇಂಟ್ಸು ಆ್ಯಸ್ ಎ ಕಂಪನಿ ಸುಮಾರು ಜನ ಕಾಂಪಿಟೇಟರ್ಗಳನ್ನು ಎದುರಿಸ್ಬಿಟ್ಟಿದ್ದಾರೆ. ಈ ಇಷ್ಟು ವರ್ಷದಲ್ಲಿ ನೋಡಿದ್ರೆ ಸುಮಾರು ಅವ್ರದ್ದು ಮುಖಾಮುಖಿ ಆಗಿದೆ ಸುಮಾರು ಕಂಪ್ನಿಗಳ ಜೊತೆ. ಆದರೆ ಅದೆಲ್ಲ ಒಂದು ಸ್ಮಾಲ್ ಕ್ಯಾಪೆಕ್ಸ್ ಇರುವಂಥ ಕಂಪ್ನಿಗಳಾಗಿತ್ತು. ಈಗ ಗ್ರಾಸಿಮ್ ಬರ್ತಾ ಇರೋದು ಇವರು ಎದುರಾದರು ಅಂದರೆ ಇದು ಎರಡು ತುಂಬ ದೊಡ್ಡ ಹೆವಿ ವೆಯ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಇವರು ಆಲ್ರೆಡಿ ಸಿಮೆಂಟು ಈ ರೀತಿ ಸೆಕ್ಟರಲ್ಲಿ ಇರೋದ್ರಿಂದ ಪೇಂಟಿಂಗು ಬಂತು ಅಂತಂದರೆ ಅವ್ರದ್ದೊಂದು ಫುಲ್ ಫ್ಲೆಡ್ಜ್ ಮಾಡ್ತಾ ಹೋಗುತ್ತೆ. ಏಷ್ಯನ್ ಪೇಂಟ್ಸು ಕೂಡ ಅವ್ರನ್ನವ್ರು ಶೇಪ್ ಮಾಡ್ಕೊತಾನೆ ಇದ್ದಾರೆ. ಅಂದರೆ ಬರೀ ಪೇಂಟ್ ಅಲ್ಲದೆ ಇವಾಗ ಇಂಟೀರಿಯರ್ ಕೂಡ ಶುರು ಮಾಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೋದು ಅದು. ಸೊ ಈಗ ಒಂದು ಟಫ್ ಫೈಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ಮಾರ್ಜಿನ್ ಸ್ವಲ್ಪ ಕಮ್ಮಿ ಆಗ್ಬೋದು ಅಂತ ಸುಮಾರು ಜನ ಹೇಳಿದರು. ಆ ಕಾರಣದಿಂದಾಗಿ ಏಷ್ಯನ್ ಪೇಂಟ್ಸು ದೊಡ್ಡ ಕರೆಕ್ಷನ್ನ ಕೂಡ ನೋಡಲಿಕ್ಕೆ ಸಿಕ್ತು. ಬಟ್ ಗ್ರಾಸಿಮ್ ಈಗ ಆಲ್ ಟೈಮ್ ಹೈಯಲ್ಲಿದೆ. ಸೊ ಬರ್ಜರ್ ಪೇಂಟ್ಸಲ್ಲಿ ಯಾರಾದರೂ ಇನ್ವೆಸ್ಟ್ ಆಗಿದ್ದರೆ ದಯವಿಟ್ಟು ಆಚೆ ಬನ್ನಿ. ಈಗ ಟಾಪ್ 1 ಟಾಪ್ 2 ಗ್ರಾಸಿಮ್ ಮತ್ತು ಏಷ್ಯನ್ ಪೇಂಟ್ಸಲ್ಲಿ ಆಗೋ ಸಾಧ್ಯತೆ ಇದೆ ಅಂತ ನಾವು ಅವತ್ತೇ ಮಾತಾಡ್ಕೊಂಡಿದ್ವಿ. ಅದೇ ರೀತಿ ಕಾಣಿಸ್ತಾ ಇದೆ. ಬಟ್ ಸ್ಟಾಕು ಮೇಲ್ಗಡೆ ಹೋಗ್ತಾನೆ ಇದೆ. 1900 2000 ಈ ಲೆವೆಲ್ಗೆ ಏನಾದ್ರು ಈ ಸ್ಟಾಕ್ ಸಿಕ್ತು ಅಂದರೆ ಆ್ಯಡ್ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡ್ಬೋದು. ಈಗ ನಾಟ್ ರೆಕಮೆಂಡೆಡ್. ನೋಡೋಣ ಆ ರೀತಿ ಕರೆಕ್ಷನ್ ಆಯಿತು ಅಂತಂದರೆ ಆಗ ಆ್ಯಡ್ ಮಾಡ್ಕೊಳ್ಳೋ ಬಗ್ಗೆ ಯೋಚನೆ ಮಾಡೋದಂತೆ. ಬಟ್ ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗ್ತಾನೆ ಇದೆ. ಒಂದು ಬಸ್ ಸ್ಟ್ಯಾಂಡ್ ಆಗಿ ಅದನ್ನು ಬ್ರೇಕ್ಔಟ್ ಕೊಟ್ಟ ಹೋಗ್ತಾ ಇತ್ತು. ಬಟ್ ಸಣ್ಣ ಟೈಮ್ ಫ್ರೇಮಲ್ಲಿ ಆಗ್ತಾ ಇರೋ ಬ್ರೇಕ್ಔಟು, ಹಾಗಾಗಿ ಅಂಥ ಒಂದು ಪ್ರಾಮುಖ್ಯತೆಯನ್ನು ನಾನು ಕೊಡೋದಿಲ್ಲ ಇದಕ್ಕೆ. ಸೊ ಇಲ್ಲಿಂದ ವಾಪಸ್ ಕರೆಕ್ಷನ್ ಕೂಡ ಬರ್ಬೋದು 2300 2400 ಲೆವೆಲಲ್ಲಿ. ಸೊ ನೋಡೋಣ, ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಗ್ರಾಸಿಮಲ್ಲಿ ಖಂಡಿತ ನಿಫ್ಟಿ 50 ಭಾಗವಾಗಿರುವಂಥ ಕಂಪನಿ, ತುಂಬ ವರ್ಷಗಳಿಂದ ನಿಫ್ಟಿ 50ನಲ್ಲಿ ಇರುವಂಥ ಕಂಪನಿ, ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ನಾಳೆ ಕೆಲವೊಂದು ಈಗ 22,300 22,500ಕ್ಕೆ ಹೋಗಿದ್ರು ಕೂಡ ನಿಫ್ಟಿ 50ನಲ್ಲಿ ಸುಮಾರು ಸ್ಟಾಕ್ಗಳು ಒಳ್ಳೆ ವ್ಯಾಲ್ಯೂಯೇಷನಲ್ಲಿ ಸಿಗ್ತಾ ಇದೆ. ಅಂಥ ಸ್ಟಾಕ್ಗಳ ಬಗ್ಗೆ ಡಿಸ್ಕಸ್ ಮಾಡುವಂಥ ವೀಡಿಯೋನ ನಾಳೆ ಒಂದು ಪ್ರೀಮಿಯರಲ್ಲಿ ನಿಮ್ಮ ಮುಂದೆ, ಅಥವಾ ಸ್ಟಾಕ್ಸ್ ಟು ಬೈ ಅಂತ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಭಾನುವಾರ ಒಂದು ಹೋಲ್ಡಿಂಗ್ ಕಂಪ್ನಿ ಮತ್ತು ಸಬ್ಸಿಡರಿ ಕಂಪ್ನಿ ಅದರ ಒಂದು ಕೋರಿಲೇಷನ್ ತಿಳಿಸುವಂಥ ಒಂದು ವೀಡಿಯೋ ಪ್ಲಾನ್ ಮಾಡೋಣ ಅಂತ ಅಂದ್ಕೊಂಡಿನಿ. ಅದನ್ನು ನಿಮಗೆ ಭಾನುವಾರ ಸಿಗ್ತಾ ಹೋಗುತ್ತೆ. ಮತ್ತು ನಾವು ಸೋಮವಾರ ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. 2024 ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಮತ್ತೊಮ್ಮೆ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.